ಹಂಚಿಕೊಳ್ಬಹುದು. ಆದ್ರೆ ಇವತ್ತು ನಮ್ಮ ಜೊತೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ. ಪ್ರೊಫೆಸರ್ ಡಾಕ್ಟರ್ ಬಿ ಅಮರನಾಥ್ ಅವರು ನಮ್ಮ ಜೊತೆ ಇದ್ದಾರೆ. ಯೋಗ ಸಂಬಂಧಪಟ್ಟ ಹಾಗೆ ಸಲಹೆಗಳನ್ನ ಕೊಡ್ತಾರೆ, ಅನುಭವವನ್ನ ಹಂಚಿಕೊಳ್ತಾರೆ, ತಮ್ಮ ತಜ್ಞತೆಯನ್ನ ಹಂಚಿಕೊಳ್ತಾರೆ. ಡಾಕ್ಟರ್ ಅಮರನಾಥ್ ಅವರು ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ವೀಕ್ಷಕರೇ, ನೀವು ಈಗ ಕೆಲವರಿಗೆ ಅನುಮಾನಗಳಿರ್ಬೋದು, ಬಸಿರಿಯರು, ಬಾಣಂತಿಯರು ಅಥವಾ ವಯಸ್ಸಾದವರು ಅಥವಾ ಏನೋ ಸ್ಪೆಸಿಫಿಕೇಶನ್ ಇರೋವಂಥವ್ರು ನಾವು ಯೋಗ ಮಾಡ್ಬೋದಾ, ಅಥವಾ ನೀವು ಯಾವುದೋ ಒಂದು ಹಂತದವರೆಗೆ ಯೋಗ ಮಾಡಿರ್ಬೋದು, ಅಲ್ಲೇನೋ ಅನುಮಾನ ಬಂದಿರ್ಬೋದು ನಿಮಗೆ, ಅಥವಾ ಇಲ್ಲ ಹೊಸದಾಗಿ ಆರಂಭ ಮಾಡಬೇಕು, ಇಲ್ಲ ನಾನು ಇಷ್ಟೊಂದು ನನ್ನದೊಂದು ವಿಶೇಷವಾದ ಅನುಭವ ಇದೆ, ಇದೆಲ್ಲವನ್ನ ಕೂಡ ನೀವು ಹಂಚ್ಕೊಳ್ಬಹುದು. ಇವತ್ತು ಪ್ರತಿನಿತ್ಯದ ಹಾಗೆ ನಿಮ್ಮ ಅಭಿಪ್ರಾಯ ಮಾತ್ರ ಅಲ್ಲ, ನಿಮಗೆ ಪ್ರಶ್ನೆಗಳಿದ್ದಲ್ಲಿ ಕೂಡ ಖಂಡಿತವಾಗ್ಲೂ ಕೇಳ್ಬೋದು. ಅದಕ್ಕೆ ನಮ್ಮ ಡಾಕ್ಟರ್ ಅಮರನಾಥ್ ಅವರು ಉತ್ತರ ಕೊಡ್ತಾರೆ, ಹೇಗ್ ಮಾಡಬೇಕು ಏನು ಎತ್ತ ಅಂತ. ಯಾಕಂದ್ರೆ ಸಾಕಷ್ಟು ಅನುಮಾನಗಳಿರುತ್ತೆ, ಪ್ರಶ್ನೆಗಳಿರುತ್ತೆ. ಸೊ ನಿಮ್ಮ ಕರೆ ಇವತ್ತಿನ ಯೋಗ ದಿನಕ್ಕೆ ಪೂರಕವಾಗಿರ್ಲಿ. ಅದು ಒಂದು ಪ್ರಶ್ನೆ ಆಗಿದ್ರು ಓಕೆ, ಅಭಿಪ್ರಾಯವಾಗಿದ್ರು ಓಕೆ, ಅಥವಾ ನೀವು ನಮಗೆ ಸಲಹೆ ಆದ್ರೂ ಓಕೆ, ಯೋಗಕ್ಕೆ ಸಂಬಂಧಪಟ್ಟಂತೆ ಆಗಿರ್ಲಿ ಅನ್ನುವಂಥದ್ದು ಇವತ್ತಿನ ನಮ್ಮ ಜನಾಭಿಪ್ರಾಯ. ರೈಟ್, ಯೋಗ ಅಂದ್ರೆ ಆರೋಗ್ಯಕ್ಕೆ ಭಾಗ್ಯ. ಹೀಗಾಗಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳೆಲ್ಲ ಯೋಗದ ಮೊರೆ ಹೋಗಿದ್ದಾರೆ, ನಿಮಗೆ ಗೊತ್ತು. ಇವತ್ತು ಯೋಗ ದಿನವನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಚರಣೆ ಮಾಡಲಾಗ್ತಾ ಇದೆ. ಆದರೆ ಹಲವು ದಶಕಗಳ ಹಿಂದೆಯೇ ಈ ಯೋಗವನ್ನ ತಮ್ಮ ಜೀವನ ಶೈಲಿಯಲ್ಲಿ ರೂಢಿಸಿಕೊಂಡವರು ಕರುನಾಡಿನ ಮೇರು ನಟ, ಅಭಿಮಾನಿಗಳ ಕಣ್ಮಣಿ ಅಣ್ಣ ಅವರು. ಅವರ ಸಾವಿರಾರು ಅನುಯಾಯಿಗಳು ಸಹ ಅವ್ರನ್ನ ನೋಡಿ ಪ್ರೇರಣೆ ಪಡೆದು ಯೋಗಾಭ್ಯಾಸಕ್ಕೆ ಮೊರೆ ಹೋಗಿದ್ರು. ಅಣ್ಣ ಅವ್ರನ್ನ ಬಿಟ್ಟು ಮಾತಾಡಕ್ಕಾಗತ್ತಾ ಇವತ್ತು ಯೋಗದ ಬಗ್ಗೆ ಮಾತನಾಡೋದಾದ್ರೆ? ಸೊ ಅವ್ರ ಬಗ್ಗೆ ಒಂದು ವರದಿ ಇಲ್ಲಿದೆ. ನಾವು ಆಗಲೇ ಹೇಳಿದ ಹಾಗೆ ಇವತ್ತು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲ ಕಡೆ ಸಂಭ್ರಮ ಮನೆ ಮಾಡ್ತಾ ಇದೆ. ಇದರ ಜೊತೆಗೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ವಿಶೇಷವಾಗಿ ಆಹ್ವಾನಿತರಾದಂತಹ ವಿಶೇಷ ಅತಿಥಿಗಳು ಹಾಗೂ ಯೋಗ ಸಲಹೆಗಾರರಾದಂತಹ ಡಾಕ್ಟರ್ ಅಮರನಾಥ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸರ್, ನಾನು ಪ್ರಾರಂಭದಲ್ಲಿ ಒಂದು ಸಾಮಾನ್ಯ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಯೋಗ ಅಂತಂದ್ರೆ ಅದರದೇ ಆಗಿರತಕ್ಕಂಥ ಒಂದು ಹಿನ್ನೆಲೆ ಇದೆ, ಅದರದೇ ಒಂದು ರೂಪುರೇಷವಿದೆ. ಸೊ ಹಾಗಾಗಿ ಯೋಗವನ್ನ ನಾವು ತತ್ವಶಾಸ್ತ್ರದ ತಳಹದಿ ಮೇಲೆ ನೋಡೋದಾದ್ರೆ, ಯೋಗದ ಫಿಲಾಸಫಿ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಾ ಸರ್? ಮೊದಲನೇದಾಗಿ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರತಿಯೊಬ್ಬರಿಗೂ ಆರ್ಥಿಕ ಶುಭಾಶಯಗಳು. ಯೋಗ ಪ್ರಾರಂಭ ಆಗಿದ್ದು ನಮಗೆ ಇಲ್ಲಿವರೆಗೂ ರೆಕಾರ್ಡ್ ಇರೋ ಪ್ರಕಾರ ನೀವು ನೋಡಿದ್ರೆ ಇಂಡಸ್ ಸರಸ್ವತಿ ಸಿವಿಲೈಸೇಷನ್ ಅಂದರೆ ಸುಮಾರು 2600 ವರ್ಷಗಳ BCE, ಅಂದರೆ ಇಲ್ಲಿಗೆ 4600 ವರ್ಷಗಳ ಇತಿಹಾಸದ ಹಿಂದೆ ಡಾಕ್ಯುಮೆಂಟ್ ಇದೆ. ನಾನೇನು ಹೇಳ್ತಿದ್ದೀನಿ ಅದು ಡಾಕ್ಯುಮೆಂಟ್ ಬಗ್ಗೆ ಮಾತಾಡ್ತಾ ಇರೋದು. ಸೊ 4600 ವರ್ಷಗಳ ಹಿಂದೆ ಇಂಡಸ್ ಸರಸ್ವತಿ ಸಿವಿಲೈಸೇಷನ್ನಲ್ಲೇ ಯೋಗದ ಪೋಸ್ಚರು ಡಾಕ್ಯುಮೆಂಟ್ ಆಗಿದೆ. ಸೊ ಅಂದರೆ 4600 ವರ್ಷಗಳ ಹಿಂದೆನೇ ಯೋಗ ಇತ್ತು ಅಂತ ಒಂದು. ಅದಾದಮೇಲೆ ನೀವು ನೋಡೋಕೆ ಹೋದರೆ ನಮ್ಮ ಏನಿದೆ ಪುರಾಣಗಳು ಇದನ್ನೆಲ್ಲ ನೀವು ನೋಡಿದಾಗ ನಮ್ಮ ಆದಿಯೋಗಿ ಈಶ್ವರನ ಸಾಕಷ್ಟು ಪೋಸ್ಟರ್ಸ್ಗಳು ನೀವು ನೋಡಿದಾಗ ಯೋಗ ಪೋಸ್ಟರ್ಸ್ಗಳೇ ನೀವು ನೋಡ್ತೀರಾ. ಸಾರಿ ಟು ಇಂಟರಪ್ಟ್, ಈ ಓರಿಯೆಂಟಲ್ ಅಪ್ರೋಚ್ ಅಲ್ಲಿ ಅವ್ರಿಗೆ ಕ್ರೊನಾಲಜಿ ಬೇಕು, ಡೇಟ್ ಬೇಕು, ಅವ್ರಿಗೆ ಎಸ್ಕಲೇಟ್ ಮಾಡಿರೋ ಅವಶೇಷಗಳು ಬೇಕು, ಹಂಗಾಗಿ ಅವ್ರು 4000. ಬಟ್ ನೀವ್ ಹೇಳೋ ಹಂಗೆ ಆಕ್ಚುಲಿ 15,000-20,000 ವರ್ಷ ಪುರಾಣ ಕಾಲ, ಮಹಾಭಾರತ ಕಾಲ, ಶ್ರೀರಾಮಚಂದ್ರನ ಕಾಲದಲ್ಲೂ ಇತ್ತು. ನಮಗೆ ಪಕ್ಕಾ ಸಿಗೋವಂಥದ್ದು ಮಾಡರ್ನ್ ಫಿಲಾಸಫಿ ಅಂತ ಹೇಳಿದ್ರೆ ಪತಂಜಲಿ ಯೋಗ ಮನೆಗಳು 4ನೇ ಶತಮಾನದಲ್ಲಿ, ಅಂದರೆ ಸುಮಾರು ಇಲ್ಲಿಗೆ 1600 ವರ್ಷಗಳ ಹಿಂದೆ ಅದನ್ನು ಅಚ್ಚುಕಟ್ಟಾಗಿ ಜನಸಾಮಾನ್ಯರಿಗೆ ತಲುಪೋ ರೀತಿಯಲ್ಲಿ, ಅಂದರೆ 1600 ವರ್ಷಗಳಿಂದನೇ ಈ ಪ್ರಪಂಚಕ್ಕೆ ಯೋಗವನ್ನು ಪತಂಜಲಿ ಮುನಿಗಳು ಕೊಟ್ಟಿದ್ದಾರೆ. ಸೊ ಏನು ಅಷ್ಟಾಂಗ ಯೋಗ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಇದು ಸಂಸ್ಕೃತ ಪದಗಳು. ಪ್ರತಿಯೊಂದು ಜೀವನಕ್ಕೆ ನೀವು ಅಳವಡಿಸ್ಕೊಂಡ್ರೆ ತುಂಬ ಸಿಂಪಲ್ಲು. ಇದೇನಕ್ಕೆ ಅಂದರೆ ನಾವು ಕೆಲವು ಸರಿ ಸಂಸ್ಕೃತದಲ್ಲಿ ಪದಗಳು ಇದನ್ನೆಲ್ಲ ನಾವು ಹೇಳಿದಾಗ ರಿಲಿಜಿಯಸ್ ಆಗಿ ತೊಗೊಂಡೋಗಿ ಜನ ಇದೇನೋ ಬೇರೆ ನಮಗಲ್ಲ ಇದು ಅಂತ. ಅದಲ್ಲ, ಖಂಡಿತ ಅದಲ್ಲ. ಇದು ಪತಂಜಲಿ ಯೋಗ ಮುನಿಗಳಿಗೆ ಯಾವ ರಿಲಿಜನ್ ಏನೂ ಇರಲಿಲ್ಲ. ಅವರಿಗೆ ಸೈಂಟಿಫಿಕ್ ಆಗಿ ಒಬ್ಬ ಮನುಷ್ಯ ಏನಕ್ಕೆ ಅಂತೇಳಿ ಇನ್ನೂ ಒಂದು ಸ್ಟೆಪ್ ನೀವು ಇದಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಋಗ್ವೇದದಲ್ಲಿ ನಮ್ಮ ಯೋಗ ಇದಾಗಿದೆ. ಯಾವ ವೇದದಲ್ಲೂ ದೇವರು ಅಥವಾ ಯಾವುದೋ ರಿಲಿಜನ್ನು ಇದಾಗಿಲ್ಲ. ವೇದದಲ್ಲಿ ನೀವು ನೋಡೋಕೆ ಹೋದಾಗ ಪಂಚಭೂತಗಳು 5 ಎಲಿಮೆಂಟ್ಸ್ಗಳನ್ನ ಅಡ್ರೆಸ್ ಮಾಡ್ತಾರೆ. ಸೊ ಅಗ್ನಿ, ವಾಯು ಮತ್ತು ಭೂಮಿ, ಜಲ ಮತ್ತು ಇದಕ್ಕೆ ಅಡ್ರೆಸ್ ಮಾಡ್ತಾರೆ. ನೀವು ನೆಕ್ಸ್ಟು ಉಪನಿಷತ್ತಿಗೆ ಬನ್ನಿ, ಆತ್ಮನ್ನು ಬ್ರಹ್ಮನ್ನು. ಆತ್ಮನ್ ಅಂತ ಹೇಳಿದ್ರೆ ನೀನೇ ಭಗವಂತ, ಪ್ರತಿಯೊಬ್ಬರು ನಿಮ್ಮಲ್ಲಿದೆ, ನನ್ನಲ್ಲಿದೆ ಭಗವಂತ. ಸೊ ನಿನ್ನ ಭಗವಂತನ ಆ ಬ್ರಹ್ಮನ್ ಅಂದರೆ ಕಾನ್ಷಿಯಸ್, ಯು ಕನೆಕ್ಟ್ ಟು ದ ಕಾನ್ಷಿಯಸ್. ಸೊ ಆತ್ಮನ್ ಯು ಆರ್ ಕನೆಕ್ಟಿಂಗ್ ಟು ದ ಕಾನ್ಷಿಯಸ್.
ಸೊ ಇದು ಯೋಗದ ಫಿಲಾಸಫಿ ಏನು ಅಂತ ಹೇಳಿದ್ರೆ, ನಿನ್ನ ಆತ್ಮವನ್ನು ಬ್ರಹ್ಮ ಅಂತ ಹೇಳಿದ್ರೆ ಪ್ರಕೃತಿ ಕನೆಕ್ಟ್ ಮಾಡು, 5 ಎಲಿಮೆಂಟ್ಸಿಗೆ ಕನೆಕ್ಟ್ ಮಾಡು, ನೀನು ಸಂತೋಷವಾಗಿರ್ತೀಯ. ಸೊ ನಿಮಗೆ ಯೋಗದ ಪೋಸ್ಚರ್ಗಳು ಅದನ್ನೇ. ಯೋಗ ಅಂತ ಹೇಳಿದ್ರೆ ಇಟ್ಸ್ ಜಾಯ್ನಿಂಗ್, ಯೂನಿಟಿ ಆಫ್ ವಾಟ್, ಬಾಡಿ ಆ್ಯಂಡ್ ಮೈಂಡ್. ನೀವು ಅದ್ಭುತವಾಗಿದೆ ನೋಡಿ, ಅವ್ರು ಮಾಡಿರೋದು ಪತಂಜಲಿ ಯೋಗ ಮುನಿಗಳಲ್ಲಿ ಅಷ್ಟಾಂಗ ಯೋಗ ನೀವು ನೋಡಿದಾಗ ಆಸನ, ಬಾಡಿ ಎಕ್ಸಸೈಸ್ ಬಂದು ಓನ್ಲಿ 1. ಇನ್ ಅನದರ್ 7 ಯಮ, ನಿಯಮ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಅಡ್ರೆಸ್ಸಿಂಗ್ ಟು ದ ಮೈಂಡ್. ಸಿ ದ ಬಾಡಿ ಈಸ್ ವಿಸಿಬಲ್. 206 ಬೋನ್ಗಳಿದೆ, 650 ಮಸಲ್ಗಳಿದೆ. ಅದನ್ನು ಟೋನ್ ಮಾಡೋದಕ್ಕೆ ಬೇರೆ ಬೇರೆ ಆಸನಗಳು ನಮಗೆ ಕೊಟ್ಟಿದ್ದಾರೆ. ಓಕೆ, ಮನಸ್ಸನ್ನು ಟೋನ್ ಮಾಡೋದಕ್ಕೆ 7 ಕೊಟ್ಟಿದ್ದಾರೆ, ಧಾರಣ, ಧ್ಯಾನ, ಸಮಾಧಿ ಜೊತೆಗೆ ಯಮ, ನಿಯಮ. ಓಕೆ, ಒಂದೇ ಒಂದು ಕ್ಷಣ, ಜನಗಳು ಕೂಡ ರೆಸ್ಪಾಂಡ್ ಮಾಡ್ತಾ ಇದ್ದಾರೆ. ಮಡಿಕೇರಿಯಿಂದ NM ಬೋಪಯ್ಯ ಅಂತ ಕರೆ ಮಾಡಿದ್ದಾರೆ. ನಮಸ್ಕಾರ ಬೋಪಯ್ಯ ಅವರೇ, ಏನ್ ಹೇಳಕ್ ಬಯಸ್ತೀರಿ? ನಮಸ್ಕಾರ ಮೇಡಮ್, ಅಲ್ಲಿ ಇರುವಂತ ತಜ್ಞರಿಗೂ ನಮಸ್ಕಾರ. ನಾನು ಬೋಪಯ್ಯ ಅಂತೇಳಿ ಆಲೂರು ಸಿದ್ದಾಪುರ ದೊಡ್ಡಳ್ಳಿ ಗ್ರಾಮ, NM ಬೋಪಯ್ಯ. ನಾನು ಯೋಗ ಅಂದ್ರೆ ನಾನು 1967 ಬಾರ್ನ್. ಓಕೆ. ಇವಾಗ ಪ್ರೆಸೆಂಟ್ ಇರೋದು ಬೆಂಗಳೂರು JP ನಗರದಲ್ಲಿ. ಸೊ ನಾನು 1984ರಿಂದ ಯೋಗವನ್ನ, ಆವಾಗ ಟಿವಿ ಇಲ್ಲ, ಮೊಬೈಲ್ ಇಲ್ಲ, ಇಂಟರ್ನೆಟ್ ಇಲ್ಲ, ಏನಿಲ್ಲ. ಆವಾಗ ಬುಕ್ ಅನ್ನ ತಗೊಂಡು, ಬುಕ್ ಅಲ್ಲಿ ಏನು ಪೋಸ್ಟರ್ ಇರ್ತಾ ಇತ್ತು ಆ ಪೋಸ್ಟರ್ ನ ಮೇಂಟೈನ್ ಮಾಡ್ಕೊಂಡು ಆವಾಗ ಯೋಗನ ಅಭ್ಯಾಸ ಮಾಡ್ಕೊಂಡೆ. ಯಾವುದೇ ಗುರುಗಳ ಹತ್ರ ಹೋಗಿಲ್ಲ, ಯಾವುದೇ ಯೋಗಾಸನ ಸೆಂಟರ್ಗಳಿಗೂ ನಾನು ಹೋಗಿಲ್ಲ. ಬಟ್ ಅಲ್ಲಿಂದ ನಾನು ಯೋಗದ ಬಗ್ಗೆ ತುಂಬಾ ಇಂಟ್ರೆಸ್ಟ್ ತಗೊಂಡು ಇವತ್ತು ನನಗೆ 60 ವರ್ಷ. ಸೊ ವೆನ್ ಐ ಸ್ಟಾರ್ಟೆಡ್ ಯೋಗ, ನಾನು 17ನೇ ವರ್ಷಕ್ಕೆ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಆವಾಗ ನಾನು 3.5 ಅಡಿ ಇದ್ದೆ, 3.5 feet. ಟುಡೇ ಐ ಆಮ್ 5.11 ಇದ್ದೀನಿ. ಸೊ ಅದರಿಂದ ಏನು ಹೇಳಕ್ ಬಯಸ್ತೀನಿ ಅಂದ್ರೆ, ಈಗ ನಮ್ಮಲ್ಲಿ ತಜ್ಞರು ಇದ್ದಾರೆ, ಯೋಗ ತಜ್ಞರು. ಬಟ್ ಏನಂದ್ರೆ ನಾವು ಮಾನಸಿಕವಾಗಿ ಮತ್ತೆ ದೈಹಿಕ 2 ಯೋಗಗಳನ್ನ ಅಭ್ಯಾಸ ಮಾಡ್ಕೋಬೇಕಾಗತ್ತೆ. ದೈಹಿಕ ಯೋಗ ಎಷ್ಟು ಫಿಟ್ನೆಸ್ ಕೊಡುತ್ತೋ ಮಾನಸಿಕ ಯೋಗ ಕೂಡ ಅಷ್ಟೇ. ದೈಹಿಕ ಯೋಗದಲ್ಲಿ ನಾವು ಇದಾದ್ರೆ, ನಿರತರಾದ್ರೆ ಮಾನಸಿಕ ಯೋಗ ಬಂದ್ಬಿಡುತ್ತೆ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ ನಮ್ಗೆ ಮಾನಸಿಕ ಧೈರ್ಯ. ವಂಡರ್ಫುಲ್ ಬೋಪಯ್ಯ ಅವರೇ. ಇವತ್ತಿನ ಕಾಲಘಟ್ಟದಲ್ಲಿ ಮೇಡಮ್ ಯಾರಿಗೂ ಟೈಮ್ ಇಲ್ಲ ಯೋಗ ಮಾಡೋದು ಅಂದ್ರೆ. ಅವ್ರಿಗೆ ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಅಸಡ್ಡೆ, ಪ್ಲಸ್ ಅವ್ರಿಗೆ ಏನು ಇನ್ಸ್ಟೆಂಟ್ ಮೆಡಿಸಿನ್ ಇಂದಾನೆ ಅವರು ಎಲ್ಲಾ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋಂತ ಒಂದು ರೂಢಿ ಆಗುತ್ತೆ. ರೈಟ್, ಥ್ಯಾಂಕ್ ಯು ಬೋಪಯ್ಯ ಅವರೇ, ಬಹಳ ಪ್ರೇರಣಾದಾಯಕ ನಿಮ್ಮ ಮಾತುಗಳು. ಓಕೆ, ಪ್ರೇರಣಾದಾಯಕವಾದಂತ. ಅವರು ಹೈಟ್ ಪಾಪ ಅವರು 3.5 ಅಡಿ ಇದ್ರು, ಆಮೇಲೆ 5.11 ಇದ್ದೀನಿ ಅಂತ ಹೇಳಿದ್ರು. ಅಲ್ಲ, ಇದು ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು. ಅವರು ಬೋಪಯ್ಯನವರು ಯೋಗವನ್ನು ನಾನು ಪ್ರಾರಂಭ ಮಾಡಿದೆ ಏಕಲವ್ಯ ಅಂತರ, ಯಾರೇ ಗುರುಗಳಿಲ್ಲದೆ ನಾನು ಪ್ರಾಕ್ಟೀಸ್ ಮಾಡಿದೆ ಅಂತ. ನಾನು ಪರ್ಸನಲ್ ಆಗಿ ಅದನ್ನು ಒಪ್ಪೋದಿಲ್ಲ. ಸೊ ಏನಕ್ಕೆ ಅಂತ ಹೇಳಿದ್ರೆ, ಯೋಗಾಸನ ಆಸನಗಳನ್ನ ನೀವು ಮಾಡ್ತಿರಲ್ಲ, ಓಕೆ, ನಿಮ್ಮ ಮನಸ್ಸನ್ನ ಬೇರೆ ಬೇರೆಯವ್ರ ವಿಷಯಗಳನ್ನ ತಿಳ್ಕೊಂಡು ನೀವು ಅದು ಟೋನ್ ಮಾಡ್ಕೋಬಹುದು. ಯಮ, ನಿಯಮ, ಧಾರಣ, ಧ್ಯಾನ ಅದನ್ನ ನೀವು ಮಾಡ್ಕೋಬಹುದು. ದೇಹನ ನೀವು ಮಾಡಲಿಕ್ಕೆ ನಿಮ್ಗಾಗಲೇ ನಾನು ಹೇಳ್ದಂಗೆ 200 ಬೋನುಗಳು, 650 ಮಸಲ್ಸು, ಮತ್ತೆ 31 ಸ್ಪೈನು. ನಮ್ಮ ಅದ್ಭುತವಾದ ಭಗವಂತನ ಕ್ರಿಯೇಷನ್ ಅಲ್ಲಿ ಸ್ಪೈನು 31 ನರ್ವ್ಸ್ ಇದೆ. ಸರಿಯಾದ ಗೈಡೆನ್ಸ್ C7 C8 ಇದೆ, ಮತ್ತೆ ನಮ್ಮ ಇದು T12 ಇದೆ, ಮತ್ತೆ ಲುಂಬರ್ ನರ್ವ್ ಬಂದು 5 ಬರುತ್ತೆ, ಇದು 20. ಪ್ರತಿಯೊಂದು ನರ್ವು ಭಗವಂತನ ಸೃಷ್ಟಿ ಹೇಗಿದೆ ಅಂತ ಹೇಳಿದ್ರೆ, ಒಬ್ಬ ಮನುಷ್ಯನಲ್ಲಾಗ್ಲಿ, ಒಬ್ಬ ಆನೆನಲ್ಲಾಗ್ಲಿ, ಆಂಟ್ಸ್ ಅಲ್ಲಾಗ್ಲಿ ಅಷ್ಟು ಪರ್ಫೆಕ್ಟ್ ಕ್ರಿಯೇಷನ್. ಸೊ ಅದಕ್ಕೆ ಸರಿಯಾದ ಗೈಡೆನ್ಸ್, ಆ ಸಿಸ್ಟಮ್ ನಮ್ಮನ್ನ ನಾವೇ ಸರಿ ಮಾಡ್ಕೊಡುತ್ತದು. ನಾವು ಅದನ್ನ ಆರು ಮಾಡದಿರ ಇದ್ರೆ ಆರೋಗ್ಯವಾಗಿರ್ತೀವಿ. ನಮ್ಮ ಜೀವನ ಶೈಲಿಯಲ್ಲಿ ನಾವು ಆರು ಮಾಡ್ತೀವಿ, ಬಿಕಾಸ್ ಆಫ್ ಅವರ್ ಓವರ್ ಸ್ಟ್ರೆಸ್ಸು, ಮೈಂಡ್ ಮುಖಾಂತರ ನಾವು ಅದನ್ನು ಸ್ಟ್ರೆಸ್ ಮಾಡ್ತೀವಿ. ಸೊ ಈ ಆಸನ ಬಗ್ಗೆ ಬೋಪಯ್ಯನವ್ರು ಹೇಳಿದಾಗೆ ನಾನು ಕಲಿತೆ ಅಂತ ಹೇಳಿದ್ರು, ಆಸನಗಳು ಪರ್ಫೆಕ್ಟ್ ಪ್ರಾಕ್ಟೀಸ್ ಓನ್ಲಿ ಮೇಕ್ಸ್ ದ ಮ್ಯಾನ್ ಪರ್ಫೆಕ್ಟ್. ಸೊ ಆಸನಗಳನ್ನ ಸರಿಯಾಗಿ ಮಾಡಿದಾಗ ಮಾತ್ರ ನಮಗೆ ಪಾಸಿಟಿವ್ ಎಫೆಕ್ಟ್. ಟೀಚರ್ ಬೇಕೇ ಬೇಕು ಅನ್ನೋದನ್ನ ಹೇಳ್ತಾ ಇದ್ದೀರಾ. ನಿಮಗೆ ಮೊದಲು ಬೇಸಿಕ್ ಒಂದು ಆಸನ ಹೆಂಗ್ ಮಾಡ್ಬೇಕು ಅಂತ ಕಲೀಲಿಕ್ಕೆ ನಿಮಗೆ ಒಬ್ರು ಇನ್ಸ್ಟ್ರಕ್ಟರ್ ಗೊತ್ತಿರುವಂತವ್ರು ಬೇಕೇ ಬೇಕು. ಏನಕ್ಕೆ ಅಂದ್ರೆ ಯಾವ ಪೋಸ್ಚರ್ ನೀವು ಯಾವ ತರ ಮಾಡ್ಬೇಕು, ನಿಂತ್ಕೊಳ್ಳೋದು ಅದು ಒಂದು ಶಿಸ್ತು. ಅದು ಸುಮ್ನೆ ನಿಂತ್ಕೊಳ್ಳೋದು ಮಾಡೋರಿಗೆ ಗೊತ್ತಾಗಲ್ವಲ್ಲ. ನಿಮಗೆ ನೋಡಿದಾಗ ಸುಮ್ನೆ ನಿಂತಿದ್ದಾರೆ, ತಡಾಸನ ಆಯ್ತಾ, ಸುಖಾಸನ, ನೋ, ಕುತ್ಕೊಳ್ಳೋದು ಒಂದು ಸ್ಪೈನ್ ಕರೆಕ್ಟ್ ಆಗಿ ನಿಂತ್ಕೊಂಡು ಕುತ್ಕೊಳ್ಳೋನ್ರೆ ಅದನ್ನ ಎಂಜಾಯ್ ಮಾಡ್ಬೇಕು. ಯು ಮಸ್ಟ್ ಎಂಜಾಯ್. ನೀವು ಈಗಿನ ಜನರೇಷನ್, ನಾವೆಲ್ಲ ಸಾಕಷ್ಟು ಜನ ಈಗಿನ ಜನರೇಷನ್ ಅಂತ ಸುಮಾರು ಜನ ಬಿಕಾಸ್ ಆಫ್ ಓವರ್ ಸ್ಟ್ರೆಸ್ ಅದನ್ನೆಲ್ಲ ಈಗೇಗೋ ಕೂತ್ಕೊಳ್ತಾರೆ ಸೋಫಾ ಮೇಲೆ, ಇದನ್ನೆಲ್ಲ ನೋ. ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಜನರು ಶೇರ್ ಮಾಡ್ತಾ ಇರುವಾಗ ನಾವು ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡೋಣ ಅಂತ, ಇನ್ ಲೈನ್ ವಿತ್ ವಾಟ್ ಯು ಆರ್ ಸೇಯಿಂಗ್ ಸರ್. ನಾನು ಮತ್ತೆ ವೀರೇಶ್ ಕೂಡ ನಮ್ಮ ಆಫೀಸ್ ನಲ್ಲಿ ಒಂದು ಯೋಗ ಮಾಡಿಸೋ ಅಂತ ಒಂದು ಟ್ರೈ ಮಾಡಿದ್ವಿ, ಬಿಕಾಸ್ ವಿ ಬೋತ್ ಆರ್ ಯೋಗ ಟೀಚರ್ಸ್. ಸೊ ಒಂದು ಅವಕಾಶ ಸಿಕ್ಕಿತ್ತು, ಬಹಳ ಚೆನ್ನಾಗಿ ಅನಿಸ್ತು. ನೀವು ಹೇಳ್ದಂಗೆ ಪೋಸ್ಚರ್ ಕರೆಕ್ಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಅನಿಸ್ತು.
ಎಸ್, ನೀವು ಯೋಗ ಗೊತ್ತಿರೋದ್ರಿಂದ ನನಗೆ ನಿಮ್ಗೆ ಅರ್ಥ ಆಗ್ತಿದೆ. ಸೊ ಅದಕ್ಕೆ ನಾನು ಹೇಳಿದೆ ಬಹಳ ನಮ್ಗಿಬ್ರಿಗೂ ಬಹಳ ಖುಷಿ ದಿನ ಅಂತ. ಸೊ ಈಗ ನಮ್ಮ ಮೂವರಿಗೂ ಮತ್ತು ಇಡೀ ಜಗತ್ಗೂ ಈ ಯೋಗ ದಿನದ ಬಹಳ ವಿಶೇಷ ಅಂತ ಅನ್ಸುತ್ತೆ. ಬಿಕಾಸ್ ವಿ ನೋ ದ ಪ್ರಾಮಿನೆನ್ಸ್ ಆಫ್ ಇಟ್, ಇಂಪಾರ್ಟೆನ್ಸ್ ಆಫ್ ಇಟ್. ಅಲ್ಲ, ಒಂದು ನನ್ನನ್ನು ಕರೆದಿದ ತಕ್ಷಣ ನಾನು ಏನು ಒಪ್ಕೊಂಡೆ ಅಂತ ಹೇಳಿದ್ರೆ, ಜನಸಾಮಾನ್ಯರಿಗೆ ಒಂದು ಮಿತ್ತಿದೆ. ಯೋಗ ಅಂತ ಹೇಳಿದ್ರೆ ಏನೋ ಒಂಥರ ಸನ್ಯಾಸಿಗಳು ಮಾಡುವಂಥದ್ದು, ಯಾರೋ ಜೊಬ್ಬ ಹಾಕೊಂಡು ಮಾಡುವಂಥದ್ದು, ವಿಭೂತಿ ಇಟ್ಕೊಂಡು. ನೋ, ಇಟ್ ಇಸ್ ಎ ಕಾಮನ್ ಮ್ಯಾನ್, ಪ್ರತಿಯೊಬ್ಬರು ಮಾಡೋದು. ನಾನು ಒಂದು ಟಿವಿನಲ್ಲಿ 35 ಕೋಟಿ ಜನ ಪ್ರಾಕ್ಟೀಸ್ ಮಾಡಿದ್ರು ಯೋಗ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಜಗತ್ತಿನ ಜನಸಂಖ್ಯೆ ಬಂದು ಒಂದು 500 ಇಂದ 600 ಕೋಟಿ ಅಂತ ಇಟ್ಕೊಡಿ. 500 ಇಂದ 600 ಕೋಟಿ. ನಾನು ಅಥಾರಿಟಿಯಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ, ಈ 500-600 ಕೋಟಿಗಳಲ್ಲಿ 500 ಕೋಟಿ ನಿಜವಾದ ಯೋಗಿಗಳು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ. ನೀವು ನನಗೆ ಪ್ರಶ್ನೆ ಮಾಡ್ಬೋದು, ಏನು ಸರ್ ನೀವು ಈ ಥರ ಏನೇನೋ ಹೇಳ್ತೀರ ಅಂದರೆ, ನಾನು ಹೇಳ್ತಾ ಇರೋದು ಒಬ್ಬ ಆಟೋ ಡ್ರೈವರ್, ಒಬ್ಬ ಕೆಲಸ ಮಾಡ್ತಾರಲ್ಲ, ಅವ್ರ ಜೀವನ ಶೈಲಿಯಲ್ಲಿ ಯೋಗ ಇದೆ. ಯೋಗ ಬೇಕಾಗಿರೋದು ಯಾರಿಗೆ ಅಂತ ಹೇಳಿದ್ರೆ, ತುಂಬ ಆಸೆ ಆಕಾಂಕ್ಷೆಗಳು ನಮ್ಮ ರಿಯಲ್ ಪೊಲಿಟಿಷಿಯನ್ಸ್ಗೆ, ನಮ್ಮ ಈ ಬಿಸ್ನೆಸ್ ಪೀಪಲ್, ತಪ್ಪು ತಿಳ್ಕೊಬೇಡಿ, ಇಂಥವ್ರಿಗೆ ಬೇಕು. ನಮ್ಮ ಯಾರ್ಯಾರು ಅಯ್ಯರ್ ತುಂಬ ಅಪ್ಪರ್ ಮಿಡ್ಲ್ ಕ್ಲಾಸ್ ಇದ್ದಾರೆ, ಹಣ ಎಲ್ಲ ಸೇರ್ತಾ ಹೋದ್ಮೇಲೆ ಯಾರು ಜಗತ್ತಿಗೆ ಕನೆಕ್ಟ್ ಮಾಡೋದಕ್ಕಾಗಲ್ಲ. ನಮ್ಮ ದೇಹವನ್ನು ದಂಡಿಸುವಂಥವ್ರು ಪಾಪ ಎಲ್ಲ ಇವ್ರು ಯಾರೋ ಕಸ ಗುಡಿಸೋರಾಗಲಿ, ಆಟೋ ಡ್ರೈವರ್ ಆಗಲಿ, ಎಲ್ಲರೂ ಡೈಲಿ ಶ್ರಮ ಪಡ್ತಾರೆ. ಪ್ರತಿದಿನ ಅವ್ರ ಮನಸ್ಸು ಡೈಲಿ ಶ್ರಮ ಪಡುತ್ತೆ. ದೇಹ ಯೋಗಿಗಳು. ಡಾಕ್ಟರ್ ಅಬ್ದುಲ್ ಕಲಾಂ ನಿಜವಾದ ಯೋಗಿ. ಎಸ್ ನಾಡಿನಾದ್ಯಂತ ಅನೇಕ ಯೋಗ ಗುರುಗಳು, ಯೋಗ ಪಟುಗಳು, ಯೋಗಾಸಕ್ತರು ಎಲ್ಲರೂ ಮಾತಾಡಿದ್ದಾರೆ. ಬನ್ನಿ ಅವರೆಲ್ಲ ಏನೇನು ಹೇಳಿದ್ರು. ವಿಶೇಷವಾಗಿ ಮೈಸೂರಿನಲ್ಲಿ ಒಂದಷ್ಟು ಜನ ಮಾತಾಡಿದ್ದಾರೆ. ಮೈಸೂರು ಅಂದ್ರೆ ಯೋಗ ಹಬ್. ಸೊ ಏನೆಲ್ಲ ಹೇಳಿದ್ರು ಬನ್ನಿ ನೋಡೋಣ. ನಾನು ಬೇಸಿಕಲಿ ಜಿಮ್ಗೆ ಹೋಗ್ತಿದ್ದೆ 2 years ಇಂದ, ಈಗಲೂ ಹೋಗ್ತಾ ಇದ್ದೀನಿ. ನನ್ನದೊಂದು ಥಾಟ್ ಏನಿತ್ತು ಅಂದರೆ, ಜಿಮ್ಗೆ ಹೋದರೆ ಸ್ಟ್ರೆಂತ್ ಬಿಲ್ಡ್ ಮಾಡ್ತೀವಿ, ಔಟರ್ ಬಾಡಿ ಇದಾಗುತ್ತೆ, ಯೋಗ ಎಲ್ಲ ಜಸ್ಟ್ ಬೇಸಿಕ್ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ನಂಗೆ ಗೊತ್ತಾಯಿತು ತುಂಬ ಎಫೆಕ್ಟಿವ್ ಇದೆ ಮತ್ತು ಅಡ್ವಾನ್ಸ್ಡ್ ಇದೆ. ನಾನು ಬೇಸಿಕಲಿ ಜಿಮ್ಗೆ ಹೋಗ್ತಿದ್ದೆ 2 years ಇಂದ, ಈಗಲೂ ಹೋಗ್ತಾ ಇದ್ದೀನಿ. ನಮಗೆ ಒಂದು ಅಂದರೆ ಹೆಣ್ಮಕ್ಳು ಸಮಾಜದಲ್ಲಿ ಹೇಗಿರಬೇಕು, ಎಷ್ಟು ಧೈರ್ಯವಾಗಿ ಸಮಾಜವನ್ನು ಫೇಸ್ ಮಾಡಬೇಕು ಅನ್ನೋದು ಒಂದು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಅವರು ಯೋಗದ ಮೂಲಕ ಒಂದು ಹೆಣ್ಣನ್ನು ಒಂದು ಸಮಾಜಕ್ಕೆ ಹೇಗೆ ಅಂದರೆ ಒಂದು ದೃಢವಾಗಿ ನಿಲ್ಲೋದಕ್ಕೆ ಹೇಗೆ ಅವ್ರನ್ನ ಮೆಂಟಲಿ ರೆಡಿ ಮಾಡಬೇಕೋ ಹಾಗೆ ಶ್ರೀಹರಿ ಸರ್ ನಮ್ಮನ್ನು ಸಾಕಷ್ಟು ಜನನ ಇಲ್ಲಿ ತಯಾರು ಮಾಡಿದ್ದಾರೆ. ಅದೊಂದು ನನಗೆ GSS ಯೋಗದಲ್ಲಿ ಸ್ಪೆಷಲ್ ಅಂತ ಅನಿಸಿದ್ದು ಅದು ಸರ್. ನನ್ನ ಬಾಡಿ ಅಷ್ಟು ಫ್ಲೆಕ್ಸಿಬಲ್ ಇರಲಿಲ್ಲ, ಫ್ಲೆಕ್ಸಿಬಿಲಿಟಿನೇ ಪ್ರಾಬ್ಲಮ್ ಇತ್ತು. ಸೊ ಈಗ ಸ್ವಲ್ಪ ಫ್ಲೆಕ್ಸಿಬಲ್ ಆಗ್ತಾ ಇದೆ, ಆರೋಗ್ಯ ಸುಸ್ಥಿರ ಆಗ್ತಾ ಇದೆ, ಆರೋಗ್ಯ ಹದಗೆಟ್ಟು ಇಲ್ಲಿ ಬಂದೆ. ಸೊ ಇವಾಗ ನನ್ನಲ್ಲಿ ಬದಲಾವಣೆ, ನನ್ನ ದೇಹದ ಬಗ್ಗೆ ನನಗೆ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ. ಶಿಸ್ತು ಬಂದಿದೆ ಜೀವನದಲ್ಲಿ, ಮುಂಚೆ ಅಷ್ಟು ಇರಲಿಲ್ಲ ಶಿಸ್ತು ಕಲ್ತಿದ್ದೀನಿ. ಮತ್ತು ನಾನು ಇಲ್ಲಿ ಬೆನ್ನು ನೋವು ಅಂತ ಬಂದಿದ್ದು, ಅವತ್ತಿಂದ ಇವತ್ತಿನವರೆಗೂ ಅದು ಕಾಣಿಸ್ಕೊಂಡಿಲ್ಲ. ಅದ್ರ ಜೊತೆಗೆ ಇಡೀ ದಿವಸ ನಾವು ಎಂಥೂಸಿಯಾಸಮ್ ಆಗಿ ಇರ್ತೀವಿ. ನಾವು ಏನೇ ಒಂದೇ ಒಂದು ಪರಿಹಾರಕ್ಕೆ ಅಂತ ಬಂದರೆ ಅದು ಸುತ್ತಮುತ್ತ ಎಷ್ಟೊಂದು ಸಮಸ್ಯೆಗಳನ್ನು ನಿವಾರಿಸುತ್ತೆ ಯೋಗ. ಸೊ ಎಲ್ಲರೂ ಯೋಗ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕು ಅನ್ನೋದು ನನ್ನ ಆಶಯ. ಮತ್ತು ನಾನಿಲ್ಲಿ ಓಕೆ, ಮನಸ್ಸು ಹಾಗೂ ದೇಹವನ್ನ ಬ್ಯಾಲೆನ್ಸ್ಗೆ ತರೋದಕ್ಕೆ ಸಮತ್ವಂ ಯೋಗ ಮುಚ್ಚತೆ ಅಂತ ನಾವು ಮಾತಾಡ್ತಾ ಇದ್ವಿ. ಆ ಥರ ಸಮತ್ವವನ್ನ ಬದುಕಿನಲ್ಲೇ ಸಾಧಿಸೋದಕ್ಕೆ ಯೋಗ ಹೇಗೆ ಸಹಕಾರಿ, ಬ್ರೀಫ್ ಆಗಿ ಹೇಳೋದು. ಇಲ್ಲಿ ಎರಡು ತುಂಬ ಅದ್ಭುತವಾಗಿ ತಾವು ಇಂಟರ್ವ್ಯೂ ಮಾಡಿದಾಗ ಹೇಳಿದ್ರು. ಒಬ್ಬರು ಹೇಳಿದ್ರು, ನನ್ನ ಸಮಾಜದಲ್ಲಿ ನನ್ನ ದೃಢವಾಗಿ ಮಾಡಲಿಕ್ಕೆ ಯೋಗ ಸಹಾಯ ಮಾಡಿತು. ತುಂಬ ಅದ್ಭುತವಾದ ಮಾತು. ಸೊ ಅವ್ರ ಎಕ್ಸ್ಪೀರಿಯನ್ಸ್ ಅದನ್ನು ಹೇಳಿದ್ರು. ಇನ್ನೊಬ್ಬರು, ನನಗೆ ಫ್ಲೆಕ್ಸಿಬಿಲಿಟಿ ಇರಲಿಲ್ಲ, ನನಗೆ ದೇಹ. ಸೊ ಫ್ಲೆಕ್ಸಿಬಿಲಿಟಿ ಕನೆಕ್ಟ್ ಮಾಡುವಂಥದ್ದು ಯೋಗ. ನಿಮಗೆ ನಾನು ಆಗಲೇ ಹೇಳ್ದಂಗೆ ಆಸನಗಳು ಅದ್ರ ಮುಖಾಂತರ ಈಸಿ. ಈ ಮನಸ್ಸನ್ನ ದೃಢವಾಗಿ ಮಾಡುವಂಥದ್ದು ಇದೆಯಲ್ಲ, ದಟ್ ಇಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ಮೈಂಡ್ ಈಸ್ ಆಲ್ವೇಸ್ ಫಿಕಲ್, ಮಂಕಿ, ಕೋತಿ ಥರ. ಅದು ಅಲ್ಲಿ ಇಲ್ಲಿ ಇದು ಮಾಡುತ್ತೆ. ಆ ಮೈಂಡನ್ನ ಒಂದು ಸ್ಥಿಮಿತವಾಗಿ ತರಬೇಕು. ಸೊ ಅದನ್ನು ಈಗ ನಿಮಗೆ ಸಾಕಷ್ಟು ಜನ ನಿಮ್ಗೆ ಈಗ ನೋಡಿ, ಸಾಫ್ಟ್ವೇರ್ ಇಂಜಿನಿಯರ್ಸು ಅಥವಾ ಈ ಬದುಕಿನಲ್ಲಿ ಯಾಂತ್ರಿಕ ಬದುಕಿನಲ್ಲಿ ತಾನು ಏನೋ ಸಾಧನೆ ಮಾಡಿಬಿಡ್ತೀನಿ ಅಂತ ಇನ್ಸ್ಟೆಂಟಾಗಿ ಎಲ್ಲ ಬೇಕು ಅಂತ ಹೋರಾಡೋವಂಥ ಪ್ರತಿಯೊಬ್ಬರು ನಾವೆಲ್ಲ ಇದ್ದೀವಲ್ಲ, ನಮಗೆಲ್ರಿಗೂ ನಮ್ಮನ್ನು ನಾವು ನೋಡ್ಕೊಂಡೇ ಇರೋದಿಲ್ಲ. ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ನನಗೆ 200 ಬೋನ್ಗಳಿದೆ ಭಗವಂತ ಕೊಟ್ಟಿರೋದು, ಅದ್ಭುತವಾದ ಕಿಡ್ನಿ ಮತ್ತು ನನ್ನ ಲಿವರ್ ಇದೆ, ಕೋಟಿಗೆ ಬೆಲೆ ಬಾಳುತ್ತೆ. ಇವರು ನನ್ನ ದೇಹವನ್ನು ಕೋಟಿಗೆ ಬೆಲೆ ಬಾಳುತ್ತೆ ಅನ್ನೋದು ಮರೆಸ್ಬಿಟ್ಟಿರ್ತಾರೆ. ಇನ್ಯಾವುದೋ ಕೋಟಿಗೆ ಹೋಗಿರ್ತಾರೆ. ಈ ಕೋಟಿನ ನೆಗ್ಲೆಕ್ಟ್ ಮಾಡಿ ದೇಹವನ್ನ, ಇದು ಒಂದು ಅದ್ಭುತವಾದ ಟೆಂಪಲ್. ಸೊ ಇದನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟು ಒಳಗಡೆ ಇರೋದು ಭಗವಂತ. ಇಲ್ಲಿ ಇವ್ರು ಮರೆಸ್ಬಿಟ್ಟು ಇನ್ನೆಲ್ಲೋ ಕಾಣದ ಕಡಲಿಗೆ ಅಂಬಲಿಸಿದೆ ಮನ ಅಂದಂಗೆ ಎಲ್ಲೋ ಹುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಎಲ್ಲ ಸಿಕ್ಕಿದ ಮೇಲೆ 40 ವರ್ಷಕ್ಕೆ ಡಮಾರ್. ಆಮೇಲೆ ಅಲ್ಲಿವರೆಗೂ ಅವ್ರು ಕಣ್ಮುಚ್ಚಿರಲ್ಲ. ಪಾಪ ಯಾರೋ ಒಬ್ಬರು ಯೋಗಿಗಳು ಗುರುಜಿ ಹತ್ರ ಹೋಗ್ತಾರೆ. ಅವರು ನನ್ನ ಆರೋಗ್ಯ ಹಿಂಗೆ, ನಾನು ಲೈಫಲ್ಲಿ ಹಿಂಗಾಗ್ಬಿಟ್ಟಿದ್ದೀನಿ, ನಾನು ಸ್ಟ್ರೆಸ್ ಆಗಿಬಿಟ್ಟಿದೆ, ನನಗೇನೋ ಪ್ಯಾನಿಕ್ ಅಟ್ಯಾಕು, ಆ ಅಟ್ಯಾಕ್ ಈ ಅಟ್ಯಾಕ್ ಅಂತ ಹೋಗ್ತಾರೆ. ಅವರು ಫಸ್ಟು ಏನಿಲ್ಲ, ಒಂದು ದಿನ ಕುಣಿಸ್ಬಿಟ್ಟು ನೀನು ಕಣ್ಮುಚ್ಚಪ್ಪ ಅಂತ ಹೇಳಿರ್ತಾರೆ. ಅಲ್ಲಿವರೆಗೂ ಜೀವನದಲ್ಲಿ ಕಣ್ಮುಚ್ಚಿರಲ್ಲ ಅವರು. ಕಣ್ಣು ಮುಚ್ಚಿಬಿಟ್ಟು ಉಸಿರಾಡು ಅಂತಾರೆ.
ಅವ್ರಿಗೆ ಅವತ್ತು ನಿಜವಾಗ್ಲೂ ಜ್ಞಾನೋದಯ ಓ ಇವರಿಂದ ನನ್ನ ಜೀವನ ಬಂತು ಬದಲಾವಣೆ. ಸೊ ಇದೆಲ್ಲ ನಮಗೆ ನಮ್ಮ ಎಜುಕೇಷನ್ ಸಿಸ್ಟಮ್ನಲ್ಲೇನೆ ಈ ಯೋಗ ಅನ್ನೋದನ್ನ ದಿನನಿತ್ಯದ ಒಂದು ಕೆಲಸ ಆಗಬೇಕು. ನಮಗೆ ಬೇರೆ ಭಾಷೆಗಳು ಅದು ಇದು ಬೇಕೋ ಬೇಡವೋ, ಯೋಗ ಅನ್ನೋದು ವೇ ಆಫ್ ಲೈಫ್. ಬರೀ ಆಸನಗಳೆಲ್ಲ ನಾನು ಹೇಳ್ತಾ ಇರೋದು ಏನು. ಈಗ ನಿಮಗೆ ನೋಡಿದ್ರೆ ಒಂದು ತಪ್ಪು ತಿಳ್ಕೊಬೇಡಿ, ಮೊದಲು ಏನಾಗ್ತಿತ್ತು ನಮಗೆ ಒಂದು 30 ವರ್ಷಗಳಿಂದ ನೀವು ಹೋದಾಗ ನಮ್ಮ ಜನ್ರೇಷನಲ್ಲಿ ಯಾರಿಗೂ ಸ್ಟ್ರೆಸ್ ಇರಲಿಲ್ಲ, ಆಂಗ್ಸೈಟಿ ಇರಲಿಲ್ಲ, ಡಿಪ್ರೆಷನ್ ಇರಲಿಲ್ಲ, ನೋ BP, ನೋ ಶುಗರ್. ಏನಕ್ಕೆ ಅಂತ ಹೇಳಿದ್ರೆ ಎವ್ರಿ ಒನ್ ವಾಸ್ ಕಂಟೆಂಟೆಡ್ ಬಿಕಾಸ್ ದೇ ವರ್ ಹ್ಯಾಪಿ. ದ ಸಮಾಜವಾದ ಸಮೃದ್ಧವಾಗಿತ್ತು ಸಮಾಜ. ಏನಕ್ಕಿತ್ತು ಅಂತ ಹೇಳಿದ್ರೆ ಪ್ರತಿಯೊಬ್ಬರು ಒಂದು ನೀತಿ ನಿಯಮ ಇದೆ. ನಮ್ಮ ಯೋಗದಲ್ಲಿ ಅಷ್ಟಾಂಗದಲ್ಲಿ ಯಮ ನಿಯಮ ಅನ್ನೋದು. ಯಮ ಅಂದ್ರೆ ಸೋಷಿಯಲ್ ಡಿಸಿಪ್ಲಿನ್. ಸೋಷಿಯಲ್ ಡಿಸಿಪ್ಲಿನ್ ಹೇಗಿತ್ತು ಅಂತ ಹೇಳಿದ್ರೆ ನಮ್ಮ ಮನೆಗಳಲ್ಲಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ನಮ್ಮ ರೋಡ್ನಲ್ಲಿ ಯಾರಾದರೂ ಒಬ್ಬರ ಮನೆಗೆ ಪೊಲೀಸ್ ಬಂದ್ರೆ ನಾವು ಅವ್ರ ಮನೆನ ಬೈಕಾಟ್ ಮಾಡ್ತಿದ್ದೋ, ಯಾರೋ ಅವ್ರ ಮನೆ ಕಡೆ ಹೋಗ್ತಾ ಇರಲಿಲ್ಲ. ಆ ಥರ ಒಂದು ಸಮಾಜ. ಅಂದರೆ ಸಮಾಜದಲ್ಲಿ ಅವತ್ತು ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತಾ ಇತ್ತು, ಒಬ್ಬ ಮನುಷ್ಯನ ಪ್ರಾಮಾಣಿಕತೆಗೆ ಬೆಲೆ ಕೊಡ್ತಾ ಇತ್ತು. ಈಗ ನೀವು ನೋಡಿ, ಈಗಿನ ಪ್ರೆಸೆಂಟ್ ಸಮಾಜ ನೀವು ನೋಡಿದ್ರೆ ಯಾರ ಹತ್ರ ದುಡ್ಡಿದೆ ಅವ್ರನ್ನ ರೆಸ್ಪೆಕ್ಟೆಡ್, ಅಂಡ್ ಹೂ ಗೋಸ್ ಟು ದ ಜೈಲ್ ಅಂಡ್ ಕಮ್ ಬ್ಯಾಕ್ಸ್, ಹಿ ವಿಲ್ ಬಿ ದ ಗ್ರೇಟ್ ಲೀಡರ್ ಅಂಡ್ ಯು ವಿಲ್ ಬಿ ಟ್ರೀಟೆಡ್ ಲೈಕ್ ಎ ಗಾಡ್. ಇದು ಸಮಾಜ ಬದಲಾವಣೆ ಆಗಬೇಕು. ಇದು ಅದಕ್ಕೆ ನಾವು ಅದನ್ನು ಅಡ್ರೆಸ್ ಮಾಡೋದಿಲ್ಲ ಯೋಗದಲ್ಲಿ. ಹಾಗಾಗಿ ನಾನು ಏನು ಕೇಳ್ತಿದ್ದೀನಿ ಅಂತ ಹೇಳಿದ್ರೆ, ಈಗ ನಾನು ಆಗಲೇ ನಿಮ್ಗೆ ಹೇಳ್ದಂಗೆ ನನ್ನ ಎಗೇನ್ ಜಸ್ಟಿಫೈ ಮೈ ವರ್ಡ್, ಔಟ್ ಆಫ್ ಅರೌಂಡ್ 600 ಕೋಟಿನಲ್ಲಿ 500 ಕೋಟಿ ಜನ ಯೋಗಿಗಳೇ. ಪ್ರತಿನಿತ್ಯ ಅವರ ಜೀವನಕ್ಕೆ ಊಟಕ್ಕೆ ಏನು ಬೇಕೋ ಅದೆಲ್ಲ ಯೋಗಿಗಳೇ. ಎಲ್ಲಿ ಪ್ರಾಬ್ಲಮ್ ಇರೋದು ಅಂತ ಹೇಳಿದ್ರೆ ಮೇನ್ ಇಂಪಾರ್ಟೆಂಟ್ ಪಾಲಿಸಿ ಮೇಕರು ಇವ್ರದೇ ಸ್ಟ್ರೆಸ್ಸು ಇದೆಲ್ಲ ಇರೋದ್ರಿಂದ ಅವ್ರಿಗೆ ಅಡ್ರೆಸ್ ಮಾಡಬೇಕು. ಸೊ ಅವರು ಒಳ್ಳೊಳ್ಳೆ ಯೋಜನೆಗಳನ್ನ ತರೋದು. ಎಕ್ಸಾಕ್ಟ್ಲಿ. ಅದು ಬರೀ ಆಸನ ಅಲ್ಲ, ಅವ್ರನ್ನ ಕರೆಕ್ಷನ್ ಮಾಡಬೇಕಾಗಿರೋದು ಯಮ ನಿಯಮದಿಂದ. ಅದೇ ಸೂತ್ರ, ಅದೇ ರೈಟ್. ಈಗ ಸರ್, ಈಗ ಇನ್ನೊಂದು ಹೇಳ್ತಾ ಇದ್ದೀವಿ ನಿಮಗೆ. ಈಗ ಸ್ಟ್ರೆಸ್ ಅಂತ ಬಂದಾಗ ಅದನ್ನ ಇವತ್ತಿನ ಒಂದು ಜನನಿ ಬಿಡೋದರಲ್ಲಿ ಯಾವ ರೀತಿ ಅದನ್ನ ನಾವು ಸಾರ್ಟ್ ಔಟ್ ಮಾಡ್ಕೋಬಹುದು ಯೋಗದ ಮುಖಾಂತರ ಅಂತ? ಯಾವಾಗ ಈಗ ಸ್ಟ್ರೆಸ್ ಲೈಫಲ್ಲಿ ತಾವು ಹೇಳ್ತಾ ಇದ್ದೀವಿ, ಈಗ ಆಫೀಸ್ ಅಂತ ಬಂದಾಗ ಅವರದೇ ಆದ ಒಂದೊಂದು ಜಂಜಾಟ ಇರುತ್ತೆ, ಅದು ಇದು. ನಿಮಗೆ ಸ್ಟ್ರೆಸ್ ಯಾವಾಗ ಬರುತ್ತೆ ಹೇಳಿ? ತುಂಬ ನೀವು ಏನಾದರೂ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ. ಒಬ್ಬ ಮನುಷ್ಯ ಬದುಕಲಿಕ್ಕೆ ಪ್ರತಿಯೊಬ್ಬರಿಗೂ ಆಸೆ ಆಕಾಂಕ್ಷೆಗಳಿದ್ರೆ ಮಾತ್ರ ಬದುಕಕ್ಕೆ ಸಾಧ್ಯ. ಸೊ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಆಕಾಂಕ್ಷೆ ಬೇಕು. ಅವನೊಬ್ಬ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಲಿ. ಬೆಸ್ಟ್ ಎಕ್ಸಾಂಪಲ್ ನಮ್ಮ ಟಾಟಾದವ್ರು ತಗೊಳ್ಳಿ. ರತನ್ ಟಾಟಾ ಈಸ್ ಎ ರಿಯಲ್ ಯೋಗಿ. ಈ ಹ್ಯಾಸ್ ಡೆವಲಪ್ಡ್ ಇಸ್ ಕಂಪ್ಲೀಟ್ ಸಾಮ್ರಾಜ್ಯ. ಮಾಡಿದ್ರು ಅಟ್ಯಾಚ್ಮೆಂಟ್ ಇಲ್ಲ, ಅಧಿಕಾರಕ್ಕಾಗಲಿ ಇನ್ನೊಂದಕ್ಕಾಗಲಿ ವ್ಯಾಮೋಹ ಇಲ್ಲ. ಸೊ ಹೌ ಇಸ್ ಲೈಫ್ ಇಸ್ ಎಂಡೆಡ್. ಸೊ ಅಬ್ದುಲ್ ಕಲಾಂ ಯು ಟೇಕ್ ಈಸ್ ಅ ರಿಯಲ್ ಯೋಗಿ. ಅವ್ರಿಗೆ ಅಧಿಕಾರ ಅದೆಲ್ಲನೂ ಮಾಡಿದ್ರು, ಪವರ್ ಅದನ್ನೆಲ್ಲ, ಬಟ್ ಹೌ ಈಸ್ ಡಿಟ್ಯಾಚ್ಡ್, ಈಸ್ ಅ ರಿಯಲ್ ಯೋಗಿ. ಸೊ ಈ ಸ್ಟ್ರೆಸ್ ಯಾವಾಗ ಬರುತ್ತೆ? ನೀವು ಸ್ಟ್ರೆಸ್ ಬಗ್ಗೆ ಕೇಳಿದ್ರಿ. ನಾವು ನಾರ್ಮಲ್ ಆಗಿ ಏನ್ ಮಾಡ್ತೀವಿ, ಪ್ರತಿಯೊಂದಕ್ಕೂ ಕೋಪ ಮಾಡ್ಕೊಬಿಡ್ತೀವಿ. ಈಗ ಗಂಡ ಹೆಂಡತಿ ಇಬ್ರು, ಅವರು ಗಂಡ ಏನೋ ಒಂದು ಸ್ವಲ್ಪ ಯಾವುದೋ ಆಫೀಸಿಂದ ಬಂದು ಏನೋ ಒಂದು ಸ್ಟ್ರೆಸ್ಗೆ ಏನೋ ಮಾತಾಡಿದಾಗ ಸಡನ್ ಆಗಿ ಪಾಪ ಅವರು ಅಲ್ಲಿಂದ ಓವರ್ಲೋಡ್ ತಗೊಂಡ್ ಮಾಡ್ಕೊಂಡ್ಬಿಡ್ರು. ವೈಫ್ನು ಕೋಪ ಮಾಡ್ಕೊಂಡ್ಬಿಟ್ರೆ ಆಗೋದಿಲ್ಲ. ವೈಫ್ ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಎಕ್ಸಾಕ್ಟ್ಲಿ ಇಟ್ಸ್ ಹ್ಯಾಪನಿಂಗ್. ಸಾಕಷ್ಟು ವಿಚಾರಗಳನ್ನ, ಬಹಳ ಮೌಲ್ಯಯುತವಾದ ವಿಚಾರಗಳನ್ನ ಬೆಳಗ್ಗೆಯಿಂದನೂ ಕೂಡ ನಮ್ಗೆ ತಿಳಿಸ್ಕೊಟ್ಟಿದ್ರೆ. ಇಡೀ ಯೋಗ ದಿನದ ಈ ಒಂದು ಸುಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದು ನಿಮ್ಮ ವ್ಯಾಲ್ಯೂಬಲ್ ಥಾಟ್ಸ್ ನ ಹಂಚ್ಕೊಂಡಿದ್ರೆ, ಅನುಭವನ ಹಂಚ್ಕೊಂಡಿದ್ರೆ, ಜೀವನಾನುಭವನ. ಅನಂತ ಧನ್ಯವಾದಗಳು ಸರ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ.